ಬಸವನ ಬಾಗೇವಾಡಿ ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ, ನ್ಯಾಯವಾದಿಗಳ ಸಂಘ, ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯತ್ ಹಾಗೂ ಕಾರ್ಮಿಕ ಇಲಾಖೆ ಬಸವನ ಬಾಗೇವಾಡಿಯವರುಗಳ ಸಂಯುಕ್ತ ಆಶ್ರಯದಲ್ಲಿ ಜೀತ ಪದ್ಧತಿ ಹಾಗೂ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮ ನಡೆಯಿತು. ನ್ಯಾಯಾಧೀಶರಾದ ಶ್ರೀಯುತ ಅಮಿತ್ ಗಟ್ಟಿ ಮತ್ತು ಅಧಿಕಾರಿಗಳು ಸೇರಿಕೊಂಡು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನ್ಯಾಯಾಧೀಶರಾದ ಅಮಿತ್ ಗಟ್ಟಿಯವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಸಣ್ಣ ವಯಸ್ಸಿನಲ್ಲಿ ಮಕ್ಕಳನ್ನು ದುಡಿಯಲು ಹಚ್ಚುವುದರಿಂದ ಅವರ ಜೀವನ ಮತ್ತು ಆರೋಗ್ಯ ಹಾಳಾಗುತ್ತದೆ ಅಂತ ಹೇಳಿದರು. 14 ವರ್ಷದ ಮಕ್ಕಳನ್ನು ಎಲ್ಲಾದರೂ ಕೆಲಸ ಮಾಡುವುದು ಕಂಡುಬಂದರೆ ಅವರ ಮಾಲೀಕರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಎಚ್ ನಾಮದಾರ್, ಪ್ರಕಾಶ್ ದೇಸಾಯಿ, ಎಚ್ ಸರ್ಕೇರಿ, ಎಚ್.ಎಸ್. ಗುರಡ್ಡಿ, ಶಿಲ್ಪಾ ಮುಚ್ಖಂಡಿ, ಬಿ.ಎಸ್. ಬಳ್ಳೋಳಿ ಮತ್ತು ಸರ್ಕಾರಿ ಅಧಿಕಾರಿಗಳು, ಊರಿನ ಮುಖಂಡರು, ಹಲವರು ಕಾರ್ಮಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಬಂದನವಾಜ್ ಕೋಳ್ಯಾಳ್, ಮಹಾಯುಧ ನ್ಯೂಸ್. ಪ್ರಾಧಿಕಾರ ವಿಜಯಪುರ, ತಾಲೂಕು ಕಾನೂನು ಸೇವೆಗಳ ಸಮಿತಿ, ನ್ಯಾಯವಾದಿಗಳ ಸಂಘ, ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಹಾಗೂ ಕಾರ್ಮಿಕ ಇಲಾಖೆ ಬಸವನ ಬಾಗೇವಾಡಿ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರತಕ್ಕಂಥ ಜೀತ ಕಾರ್ಮಿಕ ಪದ್ಧತಿ ಹಾಗೂ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನಾ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಮಾನ್ಯ 76ರಲ್ಲಿ ನಿಷೇಧ ಕಾಯ್ದೆ ಜಾರಿಗೆ ಬಂತು. ಮೊದಲಿಗೆ ಏನಿತ್ತಪ್ಪ ಅಂತಂದ್ರೆ ತಂದೆ ಅಥವಾ ಬಡವರು ಏನು ಸಾಲವನ್ನು ಮಾಡ್ತಿದ್ರಲ್ಲ, ಶ್ರೀಮಂತರ ಹತ್ರ ಅಥವಾ ಜಮೀನ್ದಾರರ ಹತ್ರ ಸಾಲ ಮಾಡಿದಾಗ ಆ ಸಾಲವನ್ನು ತೀರ್ಸಕ್ ಆಗ್ತಿರ್ಲಿಲ್ಲ ಅವರಿಗೆ. ಯಾಕಂದ್ರೆ ಅವ್ರಿಗೆ ಸ್ವಂತ ಭೂಮಿ ಇರ್ತಿರ್ಲಿಲ್ಲ. ಜಮೀನ್ದಾರರು ಕರಾಳವಾದ ಒಂದು ಬರೆದಾಗಿದ್ದು, ಇದು ಸ್ವತಂತ್ರದ ನಂತರನೂ ಕೂಡ ಇದು ಮುಂದುವರೆದಿತ್ತು. ಯಾವಾಗ ಒಂದು ಕಾನೂನಿನ ರೂಪ ಕೊಟ್ಟು 1986ರಲ್ಲಿ ಜೀತ ಪದ್ಧತಿ ನಿರ್ಮೂಲನೆ ಕಾಯ್ದೆಯನ್ನು ಜಾರಿಗೆ ಬಂತು. ಅಲ್ಲಿಂದ ಇದರದ್ದು ಪ್ರಭಾವ ಕಡಿಮೆ ಆಗ್ತಾ ಬಂತು. ಇವಾಗಲಾದರೂ ಕೂಡ ಇವಾಗೊಂದು ಘಟನೆಗಳು ನಜರಿಗೆ ಬರ್ತಾ ಇರ್ತವೆ. ಇದು ನೋಡ್ರಿ, ಮೊದಲು ಜಮೀನ್ದಾರ್ ಕಡೆ ಬಹಳಷ್ಟು ಮಂದಿ ದುಡಿಯಾಕೆ ಬರ್ತಿದ್ರು. ಅವ್ರೊಂದಿಷ್ಟು ಸಣ್ಣ ಪ್ರಮಾಣದಲ್ಲಿ ಸಾಲ ಮಾಡಿದ್ರಪ್ಪ ಅಂತಂದ್ರೆ ಅವ್ರಿಗೆ ಈ ದುಡಿಮೆ ಬಿಟ್ಟು ಇನ್ನೊಂದು ಸೋರ್ಸ್ ಇರಲಿಲ್ಲ. ಆ ದುಡಿಮೆ ಒಂದು ಸೋರ್ಸ್ ಆಗಿತ್ತು. ಅದು ಬಡ್ಡಿ, ಚಕ್ರ ಬಡ್ಡಿ ಅಂತೇಳಿ ಮಾಡ್ತಿದ್ರು. ಆ ಬಡ್ಡಿ ತೀರ್ಸ್ಲಿಕ್ಕೆ ಅವ್ರಿಗೆ ಇದರಿಂದ ಆಗ್ತಿರ್ಲಿಲ್ಲ, ಇನ್ನು ಸಾಲ ತೀರ್ಸೋದಕ್ಕೆ ಆಗ್ತಿರ್ಲಿಲ್ಲ. ಸೊ ಮತ್ತೆ ಇನ್ನೊಂದು ರೀತಿ ಇತ್ತು, ನಾನು ಶಿಫ್ಟ್ ಮಾಡಿ ಅದರೊಳಗೆ 11 ಪ್ರಕಟಣೆ ಕಂಡು ಭಾಗವಾಗಿ ಕಂಡು ಹಿಡಿದಾಗಿದೆ. ಅದು 2-3 ಪ್ರಕಟಣೆಯೊಳಗೆ ದಂಡನಾಗಿದೆ. ಒಂದು ಕೇಸ್ 20,000 ಆಗಿದೆ, ಒಂದು ಕೇಸ್ ಒಳಗೆ ಒಂದು 12,000 ದಂಡ ಆಗಿದೆ. ಅದಕ್ಕಾಗಿ ಈಗ ಒಂದು ಸಾಮಾಜಿಕ ಬಿಡುಗಡೆ ಈ ಕಾರ್ಮಿಕ ಇಲಾಖೆ ಒಂದೇ ಇಲ್ಲ. ಈಗ ಇದಕ್ಕೆ ಸೆಕ್ಷನ್ 17 ಸದರಿ ಕಾಯ್ದೆಯಲ್ಲಿ ಸೆಕ್ಷನ್ 17 ಪ್ರಕಾರ ಒಟ್ಟು 11 ಇಲಾಖೆ ಬರ್ತಾವೆ. ಕಂದಾಯ ಇಲಾಖೆ, ಅಗ್ರಿಕಲ್ಚರ್, ಎಜುಕೇಶನ್, CDPO, BCM ಇದೆಲ್ಲ ಬರುತ್ತೆ. 11 ಇಲಾಖೆ ಬರುತ್ತೆ. ಅವ್ರ ಜೊತೆಯಲ್ಲಿ ಕೆಲಸ ಮಾಡಬೇಕು. ಜೊತೆಯಲ್ಲಿ ಸಾರ್ವಜನಿಕರಾಗಲಿ, ನೀವು ಮಾಧ್ಯಮ ಮೂಲಕ ಆಗಲಿ, ನೀವು ಎಲ್ಲರಿಗೆ ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ನಾವು ಕಂಪ್ಲೀಟ್ ಆಗಿ ಚೈಲ್ಡ್ ಲೇಬರ್ ಸಿಸ್ಟಮ್ ಅಂತ ಇರಾಡಿಕೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ದಯವಿಟ್ಟು ನಿಮ್ಗೆಲ್ಲ ವಿನಂತಿಸಿದ್ದು ಏನಂದ್ರೆ, ಈ ಒಂದು ಸಾಮಾಜಿಕ ಪಿಡುಗು ಏನಿದೆ ಇದಕ್ಕೆ ನಿವಾರಣೆ ಮಾಡಲಿ, ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲಿಕ್ಕೆ ತಾವೆಲ್ಲ ಕೈ ಜೋಡಿಸಿ ಮುಂದೆ ಬಂದು ಈ ಒಂದು ನಮ್ದು ರಾಜ್ಯದ ದೇಶದ ಭವಿಷ್ಯ ಉಜ್ವಲ ಮಾಡಬೇಕೆಂದು ಒಂದು 2 ಮಾತು ಮಾತಾಡಲಿಕ್ಕೆ ಅವಕಾಶ. 86 ಬಾಲಕಾರ್ಮಿಕ ಕಾಯ್ದೆ ಅಥವಾ 6ರಿಂದ 14 ವರ್ಷ ತನಕ ಅವ ಬಾಲಕಾರ್ಮಿಕ. ಆಮೇಲೆ ಅದಕ್ಕೆ ಏನ್ ಮಾಡಿದ್ರು, ಸರ್ಕಾರ ತಿದ್ದುಪಡಿ ತಂದು 2014 ಒಳಗೆ 15ರಿಂದ 18 ಮಾತ್ರ ಇದು ಮಾಡಿ ಕಿಶೋರ್ ಕಾರ್ಮಿಕ ಪರಿಗಣಿಸಲಿ. 6ರಿಂದ 14 ಅವ ಬಾಲಕಾರ್ಮಿಕ, 15ರಿಂದ 18 ಕಿಶೋರ ಕಾರ್ಮಿಕ. ಅದು ಕಿಶೋರ ಕಾರ್ಮಿಕ ತಿದ್ದುಪಡಿ 2014 ಒಳಗೆ ತಂದಿದ್ರು. ಈಗ ಬಾಲಕಾರ್ಮಿಕ ಎಲ್ಲಿ ಕೆಲಸ ಮಾಡಬೇಕು, ಮಾಡಬಾರ್ದು. 6ರಿಂದ 14 ವರ್ಷದ ಮಗು ಏನಿದ್ದಾನ ಅವನು ಯಾವ ಕಾರಣಕ್ಕೆ ಯಾವ ಸಂದರ್ಭದಲ್ಲಿ ಆಗಲಿ ಯಾವ ಉದ್ಯೋಗದಲ್ಲಿ ಕಡ್ಡಾಯವಾಗಿ ಅವನಿಗೆ ಕೆಲಸ ನಿಷೇಧದಲ್ಲಿ ತೆಗೆದುಕೊಳ್ಳುವುದು ಅಪರಾಧ,
ಕೆಲಸ ಕೊಡುವುದು ಅಪರಾಧ, ಶಿಕ್ಷಕ ಅಪರಾಧ ಇದೆ. ಆಮೇಲೆ ಕಿಶೋರ್ ಕಾರ್ಮಿಕಿಗೆ ಏನಿದೆ 15 ವರ್ಷದ ಮಗು ಇರ್ತಾನೆ, ಅವನಿಗೆ ವಿತ್ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಅವನಿಗೆ ವಿತ್ ಪ್ರಯರ್ ಪರ್ಮಿಷನ್ ಆಫ್ ದಿ ಕನ್ಸರ್ನ್ ಡಿಪಾರ್ಟ್ಮೆಂಟ್, ಅವನಿಗೆ ಕೆಲಸ ತಗೊಳ್ಳಿ 5 ತಾಸು ಕೆಲಸ ಮಾಡಬೇಕು. ಆದರೆ ಅವನಿಗೆ ಶಾಲೆ ಎಫೆಕ್ಟ್ ಆಗಬಾರ್ದು, ಎಜುಕೇಶನ್ ಅವನಿಗೆ ಶಿಕ್ಷಣ ಏನದ ಎಫೆಕ್ಟ್ ಆಗಬಾರ್ದು. ಒಂದು ದಿನಕ್ಕೆ 5 ತಾಸು ಕೆಲಸ ಮಾಡಬೇಕು, ಎಷ್ಟು 1 ಅವರ್ದೊಳಗೆ ರೆಸ್ಟ್ ಕೊಡಬೇಕು, ಕನಿಷ್ಠ ವೇತನ ಪ್ರಕಾರ ವೇತನ ಕೊಡಬೇಕು. ಇದೆಲ್ಲ ಕಂಡೀಷನ್ಸ್ ಇದೆ. ಅದರ ಪ್ರಕಾರ ಆಮೇಲೆ ಅಪಾಯಕಾರಿ ಇಲ್ಲ, ಮುಂದೆ ಅಪಾಯಕಾರಿ ಅಲ್ಲದ ಉದ್ಯಮದಲ್ಲಿ ಕೆಲಸ ಮಾಡಲಿಕ್ಕೆ ಕಾಯ್ದೆ ಅವಕಾಶ ನೀಡುತ್ತದೆ. ಸಾಕಷ್ಟು ಸೌಲಭ್ಯಗಳು ಅವೈಲೇಬಲ್ ಇದೆ, ಪುನರ್ವಸತಿ ಇದೆ. ಅದು ಬಿಟ್ಟು ನೀವು ದುಡಿಲಾಕ ಕಳಿಸ್ತೀವಿ, ಅದಕ್ಕೂ ಕಾಯ್ದೆ ಒಂದು ಇದು ಮಾಡ್ತದೆ, ನಿಮಗೂ ಒಂದು ಎಚ್ಚರಿಕೆ ನೀಡ್ತಾ ಇದೆ. ಈಗ 6-14 ವರ್ಷ ಬಾಲ ಕಾರ್ಮಿಕ ಹಜಾರ್ಡಸ್ ಒಳಗೆ ಕೆಲಸ ಮಾಡ್ತಾರ. ಒಂದು ವೇಳೆ ಅವರು ಕೆಲಸ ಮಾಡೋದು ನಾವು ಕಲಿಕೆ ಸಮಯದಲ್ಲಿ ಆಗಲಿ, ಆಮೇಲೆ ಯಾರು ದೂರು ಕೊಟ್ಟರೆ ಇದ್ಮೇಲೆ ಆಗಲಿ, ಯಾವ ಮಾಧ್ಯಮ ಆಗಲಿ, ಡಿಜಿಟಲ್ ಮೀಡಿಯಾ ಒಳಗಾಗಲಿ, ಯಾವುದು ನಮ್ಗೆ ಕಂಪ್ಲೇಂಟ್ ಬಂದು ನಾವು ಹೋಗಿ ಸೋಮೂರು ಅಲಾವಿಂಗ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ ರಿಸರ್ಚ್ ಮಾಡ್ತೀವಿ. ಪಂಚನಾಮ ಮಾಜಾರ್ ಏನು ಪ್ರೊಸೀಜರ್ ಪ್ರಕಾರ ಮಾಡಿಕೊಂಡು ಅವ್ರ ಮೇಲೆ ನಾವು ಪ್ರೈವೇಟ್ ಕೇಸ್ ಫೈಲ್ ಮಾಡ್ತೀವಿ, ಪ್ರೈವೇಟ್ ಕಂಪ್ಲೇಂಟ್ ಮಾನ್ಯ JMFC ನ್ಯಾಯಾಲಯಕ್ಕೆ ಫೈಲ್ ಮಾಡ್ತೀವಿ. ಅಲ್ಲಿ ಅವರಿಗೆ 20,000ರಿಂದ 50,000 ದಂಡ ಮಾಡಲಿಕ್ಕೆ, ಆಮೇಲೆ 2 ವರ್ಷ ಜೈಲು ಶಿಕ್ಷೆ ನೀಡಲಿಕ್ಕೆ ಕಾಯ್ದೆಯಲ್ಲಿ ಅವಕಾಶ ಇರುತ್ತದೆ. ದಯವಿಟ್ಟು ನೀವೆಲ್ಲ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಆಮೇಲೆ ಮಗುಗೆ ಏನ್ ಮಾಡ್ತೀವಿ, ಅಲ್ಲಿ ಕೆಲಸದಿಂದ ಬಿಡುಗಡೆಗೊಳಿಸಿ CWC ಇರುತ್ತೆ, ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತ ಬಿಜಾಪುರ ಜಿಲ್ಲೆಗೆ ಇರುತ್ತೆ, ಅಲ್ಲಿ ಹೋಗಿ ಪುನರ್ವಸತಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಈಗ ಒಂದ್ ವೇಳೆ ಇಲ್ಲಿ ಕೋರ್ಟ್ ಒಳಗೆ ದಂಡ ಆದ 20,000 ಆಗ್ಬೋದು, ಮಾನ್ಯ ಜಡ್ಜ್ ಮೇಲೆ ಡಿಪೆಂಡ್ ಇದೆ. ಅದು 20,000 ಮಾಡಬಹುದು, 50,000 ಮಾಡಬಹುದು. ಅದು ದಂಡ ಆದ ನಂತರ ಆಮೇಲೆ ಅವರಿಗೆ ನಾವು ಹಜಾರ್ಡಸ್ ಎಸ್ಟಾಬ್ಲಿಷ್ಮೆಂಟ್ಸ್ ಇದ್ರೆ ಅವರಿಗೆ ಪುನರ್ವಸತಿಗೆ ಒಂದು ಅವಕಾಶ ಇದೆ. 20,000 ಕಾರ್ಪಸ್ ಫಂಡ್ ಅಂತ ಒಂದು ಇರುತ್ತೆ, ನಾವು ನೋಟಿಸ್ ಕೊಟ್ಟು ಅವರಿಗೆ ಅಪಾರ್ಟ್ ಫ್ರಮ್ ಫೈನ್ ಪೆನಲ್ಟಿ ಕೊಟ್ಟಿದ್ದೇನೆ ಅದು ಬಿಟ್ಟು ಹೊರತುಪಡಿಸಿ 20,000 ಕಾರ್ಪಸ್ ಫಂಡ್ ನಾವು ನೋಟಿಸ್ ಕೊಡ್ತೀವಿ. ಅವರು ನೋಟಿಸ್ ಕೊಟ್ಟು ಜಮಾ ಮಾಡಿದ್ರೆ ವೆಲ್ ಅಂಡ್ ಗುಡ್. ಒಂದ್ ವೇಳೆ ಮಾಡಲಿಲ್ಲ ಅಂದ್ರೆ ಅವ್ರ ಮೇಲೆ ನಾವು ಭೂ ಕಂದಾಯ ವಸೂಲಾತಿ ಅಂತ ಒಂದು ಪ್ರಕ್ರಿಯೆ ಶುರು ಮಾಡಿ ಜಪ್ತಿ ವಾರೆಂಟ್ ಎಲ್ಲ ಆಗುತ್ತೆ, ತಾಲೂಕು ಮ್ಯಾಜಿಸ್ಟ್ರೇಟ್ ಆಗುತ್ತೆ. ಮತ್ತು ಬಾಲ ಕಾರ್ಮಿಕ, ಜೀತ ಕಾರ್ಮಿಕ ಈಗಾಗಲೇ 90% ಹೋಗಿದೆ, ಆದರೆ ಇನ್ನೂ 10% ಉಳ್ಕೊಂಡಿದೆ. ಈಗಾಗಲೇ ಮಾನ್ಯ ಗೌರವ ಸರ್ ಹೇಳಿದಾಗೆ ಹಾಗೂ ಅತಿಥಿಯವರು ಹೇಳಿದಾಗೆ ಮತ್ತು ಒಳ್ಳೆ ಸರ್ ಹೇಳಿದಾಗೆ ನಮ್ಮ ಮಕ್ಕಳನ್ನ ಅಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತಲಿರುವ ಎಲ್ಲ ಮಕ್ಕಳನ್ನು ಅವರಿಗೆ ಒಳ್ಳೆಯ ರೀತಿಯಲ್ಲಿ ತಿಳುವಳಿಕೆ ಕೊಟ್ಟು, ಅಂದರೆ ಒಂದು ಮರವನ್ನು ನಾವು ಏನು ಚೆನ್ನಾಗಿ ಬೆಳೆಸಿ ಅದಕ್ಕೆ ದೊಡ್ಡದು ಮಾಡಿದರೆ ಅದು ಎಷ್ಟು ಮಂದಿಗೆ ನೆರವನ್ನು ಕೊಡ್ತೈತೆ, ಹಾಗೆ ಈಗಿನಿರುವಂಥ ಮಕ್ಕಳನ್ನು ನಾವು ಬೆಳೆಸಿದರೆ ಮುಂದೆ ಅವ್ರ ಕುಟುಂಬಕ್ಕೆಲ್ಲ ಅವರು ಒಂದು ಸಮಾಜಕ್ಕೆ ಸಿಗುತ್ತ ಒಂದು ಒಳ್ಳೆಯ ಆಶ್ರಯ ಆಗುತ್ತೆ. ಅದೇ ರೀತಿ ತಾವು ತಮ್ಮ ಮಕ್ಕಳನ್ನು ಸಹ ಇದಕ್ಕೆ ಮತ್ತು ತಮ್ಮ ಆಜುಬಾಜು ಇದ್ದಂಥವರಿಗೆ ಒಳ್ಳೆಯ ಸಂಸ್ಕೃತಿಯನ್ನು ಕೊಟ್ಟು ಒಂದು ರೀತಿಯಲ್ಲಿ ಮಾಡಿದರೆ ನಾವಷ್ಟೇ ಅಲ್ಲ, ಸಮಾಜ ಆರ್ಥಿಕ ಅಸಮಾನತೆಯಿಂದ ಮಾಡಿದಂಥ ಸಾಲಗಳಿಗಾಗಿ ದುಡಿದು ಆ ಸಾಲವನ್ನು ತೀರಿಸುವ ಪದ್ಧತಿ ಹಿಂದಿನ ಕಾಲದಲ್ಲಿತ್ತು. ಅದು ಯಾಕೆ ಇತ್ತು ಅಂದರೆ ಶೈಕ್ಷಣಿಕ ಅಸಮಾನತೆ, ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆಯಿಂದ ಇತ್ತು. ಅವೆಲ್ಲವುಗಳನ್ನು ಸರಿದೂಗಿಸಲು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಈ ಅಸಮಾನತೆಯನ್ನು ಹೋಗಲಾಡಿಸಲು ಸರ್ಕಾರ ಈ ಜೀತ ಪದ್ಧತಿಯನ್ನು ನಿರ್ಮೂಲನೆ ಕಾಯ್ದೆ ಮತ್ತು ಬಾಲ ಕಾರ್ಮಿಕರ ನಿಷೇಧ ಕಾಯ್ದೆ ಇವೆಲ್ಲ ಕಾಯ್ದೆಗಳನ್ನು ಜಾರಿಗೆ ತರ್ತಾ ಬಂದು ಈಗಲೂ ಸಹಿತ ಈಗ ಬಡತನದಲ್ಲಿದ್ದವರು ಎಷ್ಟೋ ಜಮೀನುಗಳಿದ್ದವ್ರ ಬಳಿ ವರ್ಷಕ್ಕೆ ₹1,00,000 2 ಲಕ್ಷ ಅಂತೇಳಿ ಮುಗಿಸಿ ಆ ಹಣಕ್ಕಾಗಿ ಎಷ್ಟೋ ಈಗಲೂ ಸಹಿತ ಅದು ಐತಿ. 2 ಲಕ್ಷ 3 ಲಕ್ಷ ಏನೋ ಜ್ವಾಳ ಗೋಧಿ ತಗೊಂಡು ಇಂಥ ಜೀತ ಪದ್ಧತಿ ಈಗೂ ಅದಾವ. ಒಂದೊಂದು ಫ್ಯಾಮಿಲಿ ಒಂದೊಂದು ಜಮೀನುಗಳಲ್ಲಿ ಈಗಲೂ ದುಡಿತಾ ಇದ್ದಾರೆ. ಇಂಥ ಈ ಜೀತ ಪದ್ಧತಿಯನ್ನು ಹೋಗಲಾಡಿಸಬೇಕು ಅಂತಂದ್ರೆ ಮೊದಲ ಸಮಾನತೆ ಬರಬೇಕು. ಆ ಸಮಾನತೆಯನ್ನು ತರುವುದರ ಸಲುವಾಗಿ ಸರ್ಕಾರದವರು ಈ ತಂದೆ ಮನೆ ಸಾಲ ನೀನು ದುಡಿಪ ನಮ್ಮ ಮನೆಯಾಗ ಅಂತ ಅನ್ನಕ್ಕೆ ಬರೋಂಗಿಲ್ಲ. ಈ ರೀತಿ ಮಾಡಿದ ಶಿಕ್ಷೆಗಳು 3 ವರ್ಷ ಶಿಕ್ಷೆ ಇದೆ, ಮತ್ತು 2,000 ರೂಪಾಯಿ ದಂಡ ಇದೆ. ಯಾರು ಯಾರನ್ನ ದುಡ್ಸ್ಕೊಂಗಿಲ್ಲ.
ಹೇಳಪ್ಪ ನೀನು ನನ್ನ ತಂದೆ ಮಾಡಿದ ಸಾಲ ನೀನು ಬಂದು ತಿಳಿಸುವಂತ ಬರೋದಿಲ್ಲ. ಈಗ ಯಾರೋ ಒಂದು ಸಾಲ ಮಾಡಿರ್ತಾರೆ, ಎಲ್ಲೊಂದು ಸಾಲ ಮಾಡಿರ್ತ ಅಂತೇಳಿ ಹೇಳಪ್ಪ ನೀನು ನಡಿ ನನ್ನ ಮನೆಯಾಗ ಗುಡಿ ನಡಿ ಅಂತ ಹೇಳೋದಿಲ್ಲ. ಅವ್ನು ಕಟ್ಟಿ ಹಾಕಿದ್ರೆ ಅಲ್ಲಿ ಜೀತ ಪದ್ಧತಿ ಮಾಡಿಸ್ಕೊಂಡು ದಬಾಸಿ ಮಾಡಿದ್ರೆ ಅವನಿಗೆ ಶಿಕ್ಷೆ ಬರೋಲ್ಲ. ಅದನ್ನು ತಡೆಗಟ್ಟ ನಿಂತಿನಲ್ಲಿ ಎಲ್ಲ ಕಡೆ ಜೀತ ಪದ್ಧತಿ ನಿರ್ಮೂಲನೆ ಕಾಯ್ದೆ ಅಂತ ಹೇಳಿ ಎಲ್ಲ ಕಡೆ ತಿಳುವಳಿಕೆ ನೀಡಬೇಕಂತ ಹೇಳಿ ಈ ಕಾನೂನು ಅಧೀನ ಕಾರ್ಯಕ್ರಮ ಹಾಕಿಕೊಳ್ಳಲಾಗಿದೆ. ಅದೇ ರೀತಿ ಬಾಲ ಕಾರ್ಮಿಕ ಪದ್ಧತಿ ನಿರ್ಮೂಲನೆ. ಈ ಬಾಲ ಕಾರ್ಮಿಕ ಪದ್ಧತಿ ಅಂದ್ರೆ 14 ವರ್ಷದ ಮಕ್ಕಳನ್ನ ದುಡಿಸ್ಕೋದು. ಇಲ್ಲಿ ಹೋಟೆಲ್ ನಾವು ನೋಡ್ತಿರ್ತೀವಿ, ಯಾವುದೋ ಒಂದು ಹೋಟೆಲ್ನಲ್ಲಿ, ಅಂಗಡಿಗಳಲ್ಲಿ, ಯಾವುದೋ ಒಂದು ಶಾಪ್ನಲ್ಲಿ, ಬೇರೆ ಬೇರೆ ಮನೆಗಳಲ್ಲಿ 14 ವರ್ಷ ಹುಡುಗನ್ನ ಕೆಲಸಕ್ಕೆ ಇಟ್ಕೊತಿರ್ತಾರೆ. ಆ ರೀತಿ ಇಟ್ಕೋದ್ರೆ ಕೆಲಸಕ್ಕೆ ಇಟ್ಕೋದ್ರಿಂದ ತಪ್ಪದು. ಅದೇನಾದ್ರೂ ತಹಶೀಲ್ದಾರ್ ಈಗ ಭಾರತವಾಗಿ ಇರುವುದು ನಮ್ಮ ಕಾರ್ಮಿಕ ನಿರೀಕ್ಷಕರು ಇದೆಲ್ಲರೂ ಏನಾದರೂ ಇವಾಗ ಕಂಡು ಬಂತಂದ್ರೆ ಅವ್ರ ಮೇಲೆ ಆಕ್ಷನ್ ತಗೋತಾರೆ, ಅವ್ರ ಮೇಲೆ ಶಿಕ್ಷೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತಾರೆ. ಇದನ್ನ ತಡೆಗಟ್ಟುವುದರಿಂದ ಬಾಲ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕಾರ್ಯದಲ್ಲಿ ಮಾಡೋದಾಗಿದೆ. ಪ್ರತಿಯೊಬ್ಬರು ನಮ್ಮಲ್ಲಿ ಏನಾದರೂ ಕಂಡು ಬಂತಂದ್ರೆ ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ಮಾಡಬಹುದು. ಈ ಜೀತ ಪದ್ಧತಿ ಆಗಲಿ ಬಾಲ ಕಾರ್ಮಿಕ ಪದ್ಧತಿ ಆಗಲಿ ನಮ್ಮಲ್ಲಿ ಏನಾದರೂ ಕಂಡು ಬಂತಂದ್ರೆ ಅದನ್ನ ನೋಡಿ ನಾವು ಸುಮ್ಮನಿದ್ರೆ ಅದು ತಪ್ಪು. ಅದನ್ನ ನಮ್ಮಲ್ಲಿ ಏನಾದರೂ ಆ ರೀತಿ ಕಂಡು ಬಂತಂದ್ರೆ ಇಮಿಡಿಯೇಟ್ ಆಗಿ ನಮ್ಮ ತಹಶೀಲ್ದಾರರಿಗೆ ಅಂತ ಯಾರಾದರೂ ಮಹಿಳಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ರೆ ಅವರು ಆಕ್ಷನ್ ತಗೋತಾರೆ. ಯಾಕಂದ್ರೆ ಈಗಿನ ಪದ್ಧತಿ